ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಭೀಮ ಏಕಾದಶಿ ವ್ರತ. ಪ್ರಾಚೀನ ಕಾಲದಲ್ಲಿ ಪಾಂಡುಪುತ್ರನಾದ ಭೀಮಸೇನನು ಮಾಘಶುದ್ಧ ಹಸ್ತ ನಕ್ಷತ್ರಯುಕ್ತ ಏಕಾದಶಿಯ ದಿನದಂದು ಈ ಪರಮ ಪುಣ್ಯಪ್ರದ ವ್ರತವನ್ನು ಆಚರಿಸಿ ಪಿತೃಋಣ ಮುಕ್ತನಾದನು. ಅಂದಿನಿಂದ ಆ ಮಾರನೆಯ ದಿನವನ್ನು ಭೀಮ ದ್ವಾದಶಿಯನ್ನಾಗಿ ವ್ಯವಹರಿಸುತ್ತಾರೆ. ಬ್ರಹ್ಮಹತ್ಯಾದಿ ಮಹಾಪಾತಕಗಳೂ ಸಹ ಅಂದು ಶಾಸ್ತ್ರೋಕ್ತವಾಗಿ ವ್ರತವನ್ನು ಆಚರಿಸಿದರೆ ನಶಿಸುತ್ತವೆ. ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಚೌರ್ಯ, ಗುರುಪತ್ನಿಗಮನ ಈ ಮಹಾಪಾಪಗಳು ಮಹಾಪಾತಕಗಳೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಅವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದವನು ತ್ರಿಪುಷ್ಕರ ತೀರ್ಥಗಳಲ್ಲಿ ಸ್ನಾನವನ್ನು ಆಚರಿಸಿದರೂ ಶುದ್ಧವನಾಗುವುದಿಲ್ಲ, ಪವಿತ್ರನಾಗಲಾರನು. ಈ ವ್ರತವು ಮಹಾಪಾತಕನನ್ನಾದರೂ ಸಹ ಶುದ್ಧನನ್ನು ಪವಿತ್ರನನ್ನಾಗಿಸಬಲ್ಲದು. ನೈಮಿಷ, ಕುರು, ಪ್ರಭಾಸ ಕ್ಷೇತ್ರಗಳು, ಕಾಳಿಂದಿ ಅಂದರೆ ಯಮುನಾ, ಗಂಗಾ ಮೊದಲಾದ ತೀರ್ಥಗಳು ಎಂತಹ ಪಾಪವನ್ನಾದರೂ ತೊಳೆಯಬಲ್ಲವಾದರೂ ಮಹಾಪಾಪಗಳನ್ನು ನಾಶ ಮಾಡಲಾರವು. ಅಷ್ಟೇ ಅಲ್ಲದೆ ದಾನ, ಜಪ, ಹೋಮ, ಪೂಜೆಗಳೂ ಸಹ ಅಷ್ಟೇ. ಪೃಥ್ವಿಯನ್ನೇ ದಾನ ಮಾಡಿದರೂ ಬರುವಷ್ಟು ಪುಣ್ಯಫಲವನ್ನು ಈ ಭೀಮ ಏಕಾದಶಿ ವ್ರತದ ಮೂಲಕ ಶ್ರೀಹರಿಯನ್ನು ಪೂಜಿಸಿ ಪಡೆಯಬಹುದು. ಅಂದರೆ ಈ ಭೀಮ ಏಕಾದಶಿಯ ವ್ರತ ವಿಧಾನವೇನೆಂದರೆ, ಮೊದಲಿಗೆ ವರಾಹಮೂರ್ತಿಯ ಸ್ವರ್ಣ ಪ್ರತಿಮೆಯನ್ನು ತಯಾರಿಸಿಕೊಂಡು ಅದನ್ನು ಹೊಸ ತಾಮ್ರಪತ್ರದಲ್ಲಿ ಕಲಸದ ಮೇಲೆ ಸ್ಥಾಪಿಸಬೇಕು. ನಂತರ ಸತ್ಪಾತ್ರರಿಂದ ಸಮಸ್ತ ವಿಶ್ವಕ್ಕೆ ಬೀಜಭೂತನಾದ ಶ್ರೀ ಮಹಾವಿಷ್ಣು ಮೂರ್ತಿಯ ರೂಪವಾದ ಆ ವರಾಹ ಪ್ರತಿಮೆಯನ್ನು ಬಿಳಿಯ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ ಸ್ವರ್ಣ ನಿರ್ಮಿತ ದೀಪಗಳಿಂದ ಪೂಜಿಸಬೇಕು. ಪೂಜಿಸುವಾಗ ಈ ಕೆಳಗಿನ ಮಂತ್ರವನ್ನು ಜಪಿಸಬೇಕು. ಓಂ ವರಾಹಾಯ ನಮಃ ಚರಣಕಮಲಗಳು. ಓಂ ಕ್ರೋಡಕೃತಯೇ ನಮಃ ಕಟಿಪ್ರದೇಶ. ಓಂ ಗಂಭೀರ ಘೋಷಾಯ ನಮಃ ನಾಭಿ. ಓಂ ಶ್ರೀ ವತ್ಸಧಾರಿಣೇ ನಮಃ ವಕ್ಷಸ್ಥಲ. ಓಂ ಶ್ರೀ ಸಹಸ್ರಶಿರಸೇ ನಮಃ ಭುಜಗಳು. ಓಂ ಸರ್ವೇಶ್ವರಾಯ ನಮಃ ಗ್ರೀವ. ಓಂ ಸರ್ವಾತ್ಮನೇ ನಮಃ ಬಾಯಿ. ಓಂ ಪ್ರಭವಾಯ ನಮಃ ಲಲಾಟ. ಓಂ ಶತಮಯೂಕಾಯ ನಮಃ ಕೇಶರಾಶಿ. ಈ ಮಂತ್ರಗಳನ್ನು ಜಪಿಸುತ್ತಾ ಸ್ವತಃ ಪ್ರತಿಮೆಯನ್ನು, ಮಹಾವಿಷ್ಣುವಿನ ಶರೀರ ಭಾಗಗಳನ್ನು ಪೂಜಿಸಬೇಕು. ಅನಂತರ ರಾತ್ರಿಯಲ್ಲಿ ಜಾಗರಣೆ ಮಾಡಿ ಹರಿಕಥಾ ಶ್ರವಣವನ್ನು ಮಾಡಬೇಕು. ಅದರಲ್ಲೂ ವಿಷ್ಣು ಪುರಾಣವಾದರೆ ಪ್ರಶಸ್ತವೇ. ಮಾರನೆಯ ದಿನ ಸ್ನಾನಾದಿಕಗಳನ್ನು ನಿತ್ಯ ಪೂಜೆಯನ್ನು ಮುಗಿಸಿ ನೆನ್ನೆ ಪೂಜಿಸಿದ ಸ್ವರ್ಣಮಯ ವರಾಹಮೂರ್ತಿಯನ್ನು ಪೂಜಾಸಕ್ತನಾದ ಸತ್ಪಾತ್ರನಿಗೆ ದಾನವನ್ನು ಕೊಟ್ಟು ಪಾರಣೆ ಮಾಡಬೇಕು. ಈ ವಿಧವಾಗಿ ಆ ವ್ರತವನ್ನು ಮಾಡಿದವನಿಗೆ ಪುನರ್ಜನ್ಮವೂ ಇರುವುದಿಲ್ಲ. ಪಿತೃ, ಗುರು, ದೇವ ಋಣಗಳು ತೀರಿ ಹೋಗುತ್ತವೆ. ಈ ಲೋಕದಲ್ಲಿರುವಷ್ಟು ಕಾಲ ಎಲ್ಲ ಕೋರಿಕೆಗಳು ಈಡೇರಿ ಸುಖ ಶಾಂತಿಗಳಿಂದ ಜೀವಿಸುತ್ತಾನೆ. ಈ ವ್ರತವೇ ಎಲ್ಲ ವ್ರತಗಳಿಗೂ ಮೂಲ ಎಂದು ಹಿರಿಯರು ಹೇಳುತ್ತಾರೆ. ಶೌನಕಾದಿ ಮಹರ್ಷಿಗಳೇ, ನಾರಾಯಣ ಪ್ರೀತ್ಯರ್ಥವಾದಂತಹ ಕೆಲವು ವ್ರತಗಳನ್ನು ಉಪದೇಶಿಸುತ್ತೇನೆ, ಕೇಳಿರಿ. ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಂತಹ ನಿಯಮಗಳನ್ನು ತಪ್ಪದೇ ಪಾಲಿಸುವುದನ್ನೇ ವ್ರತ ಎನ್ನುತ್ತಾರೆ. ಅದನ್ನೇ ತಪಸ್ಸು ಎಂತಲೂ ಕರೆಯಬಹುದು. ಅವುಗಳಿಗೆ ಕೆಲವು ಸಾಮಾನ್ಯ ನಿಯಮಗಳು ಸಹ ಈ ರೀತಿಯಾಗಿವೆ. ಪ್ರತಿದಿನ ತ್ರಿಸಂಧ್ಯೆಗಳಲ್ಲಿ ಸ್ನಾನ, ನೆಲದ ಮೇಲೆ ಶಯನಿಸುವುದು ಪವಿತ್ರವಾಗಿದ್ದು, ಪ್ರತಿದಿನವೂ ಹವನ ಮಾಡುವುದು, ಪತಿತ ಜನರ ಸಾಂಗತ್ಯವನ್ನು ತ್ಯಜಿಸುವುದು, ವ್ರತಕ್ಕಾಗಿ ಕಾಂಸ್ಯ ಪಾತ್ರೆ, ಧಾನ್ಯ, ಹೆಸರುಬೇಳೆ, ಈರುಳ್ಳಿ, ಪರರು ಕೊಡುವ ಅನ್ನ, ತರಕಾರಿ, ಮಧು ಸೇವನೆ ಅಂದರೆ ಜೇನುತುಪ್ಪದಂತಹ ರುಚಿಗಳು, ಭೋಗಗಳು, ಮದ್ಯಪಾನ ಇವುಗಳೆಲ್ಲವನ್ನೂ ತ್ಯಜಿಸಬೇಕು. ಹೂಗಳು, ಇತರೆ ಅಲಂಕಾರಗಳು, ಹೊಸ ಬಟ್ಟೆಗಳು, ಧೂಪ, ಗಂಧ, ಲೇಪನಾದಿಗಳು, ಅಂಜನ ಪ್ರಯೋಗ ಇವುಗಳೆಲ್ಲವನ್ನೂ ವ್ರತ ಸಮಯದಲ್ಲಿ ತ್ಯಜಿಸಬೇಕು. ಒಂದು ಸಲಕ್ಕಿಂತಲೂ ಹೆಚ್ಚು ಸಲ ನೀರು, ಇತರೆ ಪಾನೀಯಗಳು, ಕಾಫಿ, ಟೀ ಎಂಥವುಗಳು, ತಾಂಬೂಲ, ಹಗಲು ನಿದ್ದೆ, ಪತ್ನಿಯೊಂದಿಗೆ ಮೈಥುನ ಇವುಗಳಲ್ಲಿ ಯಾವುದನ್ನೂ ಮಾಡಿದರೂ ವ್ರತಭಂಗವಾಗುತ್ತದೆ. ಪಂಚಗವ್ಯಗಳನ್ನು ಸೇವಿಸಬಹುದು. ಕ್ಷಮೆ, ಸತ್ಯ, ದಯೆ, ದಾನ, ಶೌಚ, ಇಂದ್ರಿಯ ನಿಗ್ರಹ, ದೇವಪೂಜೆ, ಅಗ್ನಿಯಲ್ಲಿ ಹವನ, ಸಂತೋಷ, ನೀತಿ
ಈ 10 ಎಲ್ಲ ವ್ರತಗಳಿಗೂ ಸರ್ವೇ ಸಾಮಾನ್ಯವಾದಂತಹ ಧರ್ಮಗಳು. ಕತ್ತಲಾಗಿ ನಕ್ಷತ್ರಗಳು ದರ್ಶನವಾಗುವಾಗ ದಿನದಲ್ಲಿ ಒಮ್ಮೆ ಮಾತ್ರವೇ ಊಟ ಮಾಡುವುದು ನಕ್ತ ವ್ರತವಾಗುತ್ತದೆ. ರಾತ್ರಿಯ ವೇಳೆಯಲ್ಲಿ ನಿಮಗೆ ಇಷ್ಟ ಬಂದಾಗ ಊಟ ಮಾಡುವುದರಲ್ಲಿ ಪಂಚಗವ್ಯ, ಪ್ರಾಶ್ನಕ್ಕೂ ಸಹ ಮಿತಿಗಳು, ಮಂತ್ರಗಳು ಇವೆ. ಗೋಮೂತ್ರವಾದರೆ ಗಾಯತ್ರಿ ಮಂತ್ರ ಪಠಿಸುತ್ತಾ 1 ಚಮಚದಷ್ಟು ಪ್ರಮಾಣದಲ್ಲಿ ಮಾತ್ರವೇ ಸೇವಿಸಬೇಕು. ಹಾಗೆಯೇ ಗೋಮಯವಾದರೆ ಗಂಧದ್ವಾರ ಮಂತ್ರ, ಅರ್ಧ ಅಂಗುಷ್ಟ, ಹಸುವಿನ ಹಾಲು ಆದರೆ ಅಪ್ಯಾಯಸ್ಯ ಮಂತ್ರ, 7 ಚಮಚದಷ್ಟು ಹಸುವಿನ ಮೊಸರು ಆದರೆ ದಧಿ ಮಂತ್ರ, 3 ಚಮಚ ಹಸುವಿನ ತುಪ್ಪವಾದರೆ ತೇಜೋಸ್ಮಿ ಮಂತ್ರವನ್ನು ಪಠಿಸುತ್ತಾ 1 ಚಮಚದಷ್ಟು ಪ್ರಮಾಣದಲ್ಲಿ ಮಾತ್ರವೇ ಸೇವಿಸಬೇಕಾಗುತ್ತದೆ. ದೇವಸ್ಯ ಎಂಬ ಮಂತ್ರದಿಂದ ಕುಶದರ್ಭೆಗಳನ್ನು ತೊಳೆದ ಮಂತ್ರಜಲದಿಂದ ಪಂಚಗವ್ಯಗಳನ್ನು ಶುದ್ಧಿ ಮಾಡಬೇಕು. ಈ ಜಲವನ್ನು ತೆಗೆದುಕೊಂಡು ಆಯಾ ಮಂತ್ರಗಳನ್ನು ಪಠಿಸುತ್ತಾ ಆಯಾ ದ್ರವ್ಯಗಳ ತೂಕವನ್ನು ಮಾತ್ರವೇ ಸೇವಿಸಬೇಕು. ಆಜ್ಞಾದಾನ, ಪ್ರತಿಷ್ಠೆ, ಯಜ್ಞ, ದಾನವ್ರತ, ವೇದವ್ರತ, ಋಷೋತ್ಸರ್ಗ, ಚೂಡಾಕರಣ, ಉಪನಯನ, ವಿವಾಹಾದಿ ಮಂಗಳಕರ ಕೃತ್ಯಗಳು, ರಾಜ್ಯಾಭಿಷೇಕಾದಿ ಅಧಿಕಾರ ಕ್ರಮಗಳು ಮಲಮಾಸದಲ್ಲಿ ಮಾಡಬಾರದು. ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೂ ನಡೆಯುವ ಕಾಲವನ್ನು ಚಾಂದ್ರಮಾಸವೆನ್ನುತ್ತಾರೆ. ಸೂರ್ಯೋದಯದಿಂದ ಮಾರನೆಯ ದಿನದ ಸೂರ್ಯೋದಯದವರೆಗೂ ಇರುವ ಕಾಲವನ್ನು 1 ದಿನವೆನ್ನುತ್ತಾರೆ. ಇಂತಹ 30 ದಿನಗಳಿಗೆ 1 ಮಾಸವೆಂದು ಕರೆಯುವರು. ಒಂದು ರಾಶಿಯಿಂದ ಮತ್ತೊಂದು ರಾಶಿಯೊಳಕ್ಕೆ ಸೂರ್ಯನ ಸಂಕ್ರಮಣವನ್ನು ಸೌರ ಕುಟುಂಬವೆನ್ನುವರು. ನಕ್ಷತ್ರಗಳು 27 ಇವೆ. ಇವುಗಳನ್ನು ಲೆಕ್ಕಿಸುವ ಮಾಸವನ್ನು ನಕ್ಷತ್ರ ಮಾಸವೆನ್ನುವರು. ವಿವಾಹ ಕಾರ್ಯಕ್ಕೆ ಸೌರ ಮಾಸವನ್ನು, ಯಜ್ಞಾದಿಗಳಿಗೆ ಸಾವನ ಮಾಸವನ್ನು ಲೆಕ್ಕಿಸುತ್ತಾರೆ. ಯುಗ್ಮ ತಿಥಿಗಳೆಂದರೆ 2 ತಿಥಿಗಳು ಒಂದೇ ದಿನದಲ್ಲಿ ಬಿಡುವುದು. ಇವುಗಳಲ್ಲಿ ಬಿದಿಗೆಯೊಂದಿಗೆ ತದಿಗೆ, ಚೌತಿಯೊಂದಿಗೆ ಪಂಚಮಿ, ಷಷ್ಠಿಯೊಂದಿಗೆ ಸಪ್ತಮಿ, ಅಷ್ಟಮಿಯೊಂದಿಗೆ ನವಮಿ, ಏಕಾದಶಿಯೊಂದಿಗೆ ದ್ವಾದಶಿ, ಚತುರ್ದಶಿಯೊಂದಿಗೆ ಹುಣ್ಣಿಮೆ, ಪಾಡ್ಯಮಿಗಳೊಂದಿಗೆ ಅಮಾವಾಸ್ಯೆ ಕೂಡಿರುವ ದಿನಗಳು ಉತ್ತಮ ಫಲದಾಯಕ ದಿನಗಳಾಗಿರುತ್ತವೆ. ಇವಲ್ಲದೆ ಇತರೆ ಯುಗ್ಮ ತಿಥಿಗಳು, ಮಹಾಘೋರ ಕಾಲಗಳು, ಇವುಗಳಿಗೆ ನಮ್ಮ ಪುನರ್ಜನ್ಮದ ಪುಣ್ಯಫಲವನ್ನು ಸಹ ಹರಿಸುವಂತಹ ದುಷ್ಟ ಶಕ್ತಿ ಇರುತ್ತದೆ. ವ್ರತ ಆರಂಭವಾದ ಬಳಿಕ ಸ್ತ್ರೀಯರಿಗೆ ರಜೋದರ್ಶನವಾದರೂ ವ್ರತ ನಷ್ಟವಾಗುವುದಿಲ್ಲ. ಅವರು ದಾನ ಪೂಜಾದಿ ಕಾರ್ಯಗಳನ್ನು ಬೇರೆಯವರಿಂದ ಮಾಡಿಸಬೇಕು. ಸ್ನಾನ ಉಪವಾಸಗಳಂತಹ ಕಾಯಕ ಕಾರ್ಯಗಳನ್ನು ಸ್ವತಃ ಮಾಡಿದರೆ ಸಾಕು. ಕ್ರೋಧ, ಪ್ರಮಾದ, ಲೋಭಗಳಿಂದ ವ್ರತಭಂಗವಾದವನು 3 ದಿನಗಳ ಕಾಲ ಉಪವಾಸವಿದ್ದು ಶಿರೋಮುಂಡನವನ್ನು ಮಾಡಿಸಿಕೊಂಡು ವ್ರತವನ್ನು ಮಾಡಿ ಮುಗಿಸಬಹುದು. ಶರೀರವು ಸಹಕರಿಸದೆ ಮಧ್ಯದಲ್ಲಿಯೇ ವ್ರತವನ್ನು ನಿಲ್ಲಿಸಬೇಕಾದವರು ಪುತ್ರಾದಿಗಳಿಂದ ಅದನ್ನು ಮುಗಿಸಬಹುದು. ವ್ರತವನ್ನು ಮಾಡುತ್ತಾ ವ್ರತಕರ್ತನು ಮೂರ್ಛೆ ಹೋದ ಮಾತ್ರಕ್ಕೆ ವ್ರತಭಂಗವಾಗುವುದಿಲ್ಲ. ಜಲಾದಿ ಪರಿಚರ್ಯೆಗಳಿಂದ ಎಚ್ಚೆತ್ತುಕೊಂಡು ಸುಧಾರಿಸಿಕೊಂಡ ನಂತರ ಮತ್ತೆ ಮುಂದುವರಿಸಬಹುದು.